ಹಾಯ್, ಇವತ್ತು ನಮ್ಮ ಮನೆ ಹತ್ರ ಹಸು ಬಂದಿತ್ತು. ಸೊ ಹಸುಗೆ ಬಾಳೆಹಣ್ಣು ಕೊಟ್ಟು ತಿನ್ನೋದಕ್ಕೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ನಾವು ಇವತ್ತು ಟೆಂಪಲ್ ಹೋಗಬೇಕಾಗಿತ್ತು, ಪೂಜೆ ಇತ್ತು. ಸೊ ಅದಕ್ಕೆಲ್ಲರೂ ರೆಡಿ ಆಗ್ತಿದ್ವಿ. ನಮ್ಮಮ್ಮ ಇನ್ನೂ ಕ್ಲೀನ್ ಮಾಡ್ತಾ ಇದ್ದಾರೆ. ನನ್ನ ತಮ್ಮ ಇವಾಗ ಸ್ನಾನ ಮಾಡಿ ಕೂತ್ಕೊಂಡಿದ್ದಾನೆ. ನಮ್ಮಮ್ಮ ಇನ್ನೂ ರೆಡಿ ಆಗಬೇಕು. ಎಲ್ಲರಿಗೂ 11:30 ಅಷ್ಟರಲ್ಲಿ ಬನ್ನಿ ಅಂತ ಹೇಳಿ ನಮ್ಮಮ್ಮ ಇನ್ನೂ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ಹೋಗಿ ವೆಯ್ಟ್ ಮಾಡ್ತಿದ್ದಾರೆ. ಇವರಿನ್ನೂ ಮನೆಯಲ್ಲೇ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಬಂದರು. ಸೊ ಇವಾಗ ಎಲ್ಲರೂ ಹೊರಡಬೇಕು. ಅಲ್ಲಿ ಅತ್ತೆ ಅಜ್ಜಿ ಅವರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ಹೊರಡ್ತಾ ಇದ್ದೀವಿ ನಾವು. ನೋಡಿ, ಇವತ್ತು ನಮ್ಮ ಮನೆ ಪಾಟಲ್ಲಿ ರೋಸಸ್ ಬಿಟ್ಟಿದೆ. ಸೊ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಸೊ ಅದನ್ನ ಕೀಳೋದಕ್ಕೆ ಮನಸ್ಸು ಬರಲ್ಲ, ತುಂಬ ಚೆನ್ನಾಗಿದೆ. ಇವಾಗ ನಾವು ಶ್ರೀರಂಗಪಟ್ಟಣಗೆ ಹೋಗ್ತಾ ಇದ್ದೀವಿ. ಇವಾಗ ಟೆಂಪಲ್ ಹತ್ರ ಬಂದ್ವಿ. ಸೊ ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನ ಮಾಡೋದಕ್ಕೆ. ಇವತ್ತು ರಥಸಪ್ತಮಿ ಇರೋದ್ರಿಂದ ಸ್ವಲ್ಪ ರಶ್ ಇತ್ತು, ಅಷ್ಟೊಂದೇನಿಲ್ಲ. ಇದು ತೇರು, ಇದು ನೆಕ್ಸ್ಟ್ ಡೇ ಅದನ್ನ ಇದು ಮಾಡ್ತಾರೆ. ಬಟ್ ನಾವು ಹೋಗಿದ್ದು ರಥಸಪ್ತಮಿ ದಿನ. ಸೊ ಪೂಜೆ ಎಲ್ಲ ಚೆನ್ನಾಗಿತ್ತು. ಇವಾಗ ಪೂಜೆ ಇದ್ದಿದ್ದ ಜಾಗಕ್ಕೆ ಬಂದ್ವಿ. ಇಲ್ಲಿ ಪೂಜಾರಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು ಪೂಜೆಗೆ. ಸೊ ಇದು ತುಂಬ ಚೆನ್ನಾಗಿತ್ತು ಪ್ಲೇಸು. ನೀರು ಪಕ್ಕದಲ್ಲೇ ಪೂಜೆ ಮಾಡ್ತಿದ್ರು. ಸೊ ತುಂಬ ಪೀಸಾಗಿತ್ತು. सर्वदेवतां प्रदातुं विष्णु भगवान् ओम नारायणाय विद्महे वासुदेवाय ಅದು ನೀವು ಹೋಗಂದ್ರೆ ಹೋಗಲ್ಲ, ಅದು ಬಂದಿರೋದೇ ಸಿಗುತ್ತೆ ಅಂತ ತಿನ್ನೋದು. ಇವಾಗ ಪೂಜೆ ಎಲ್ಲ ಮುಗೀತು. ಸೊ ಮುಗಿಸ್ಕೊಂಡು ಇವಾಗ ಹೊರಟ್ವಿ ನಾವು. ಸೊ ಬೆಳಿಗ್ಗೆಯಿಂದ ಹೊಟ್ಟೆಗೆ ಏನು ತಿಂದಿರಲಿಲ್ಲ, ತುಂಬ ಹಶ್ವಾಗ್ತಿತ್ತು. ಸೊ ಫಸ್ಟ್ ಏನಾರು ಜ್ಯೂಸ್ ಕುಡಿಯೋದ ಅಂತ ಹೇಳಿ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿದು ಊಟ ಮಾಡೋದಕ್ಕೆ ಹೋಟೆಲ್ಗೆ ಹೋಗೋದ ಅಂತ ಹೊರಟ್ವಿ. ಇವಾಗ ನಾವು ಹೋಟೆಲಿಗೆ ಬಂದ್ವಿ. ನಾವು ಬಂದಿದ್ದು ಮೈಲಾರಿ ಹೋಟೆಲಿಗೆ. ಸೊ ನಾವು ಬರೋಷ್ಟೊತ್ತಿಗೆ 4 o'clock ಆಗಿತ್ತು.
ಸೊ ಊಟ ಏನೂ ಇರಲಿಲ್ಲ. ಫ್ರೈಡ್ ರೈಸ್, ದೋಸೆ ಆ ಥರ ಇತ್ತು. ಸೊ ಅದನ್ನೇ ತಗೊಂಡು ಊಟ ಮಾಡಿ ಮನೆಗೆ ಹೊರಟ್ವಿ ನಾವು.